ಹಾಯ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ GPSTR ಮತ್ತು HSTRದು ಏನು ಒಂದು ಎಕ್ಸಾಮ್ ನೋಟಿಫಿಕೇಷನ್ ಆಗುತ್ತೆ, ಬಹಳ ಜಲ್ದಿ ಆಗುತ್ತೆ, ಇನ್ನೇನು ಕೆಲವೇ ದಿನಗಳಲ್ಲಿ. ಸೊ ಎಕ್ಸಾಮ್ಸ್ 2026 ಅಲ್ಲಿ ಕಂಪಲ್ಸರಿ ಇದ್ದೇ ಇರುತ್ತೆ. ಸೊ ಇದರಂಗವಾಗಿ ಈಗ ಅದ್ರದ್ದು ಎಕ್ಸಾಮ್ ಟೈಪು ಪ್ಯಾಟರ್ನು ಎಲ್ಲ ತಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಬಟ್ ಸ್ಟಿಲ್ ಒಂದು ರಿಮೈಂಡ್ ಮಾಡೋದಕ್ಕೋಸ್ಕರ GPSTR ಎಕ್ಸಾಮ್ಸ್ ಪ್ಯಾಟರ್ನ್ ತಮ್ಮೆಲ್ಲ ಗೊತ್ತಿರೋ ಹಾಗೆ ಪೇಪರ್ 1, ಪೇಪರ್ 2, ಪೇಪರ್ 3. ಪೇಪರ್ 1 ಜನರಲ್ ಇರುತ್ತೆ 150 ಮಾರ್ಕ್ಸಿಗೆ. ಓಕೆ, ಸೊ ನೋ ಕಟ್ ಆಫ್, ಅದೇನು ಕಂಪಲ್ಷನ್ ಇಲ್ಲ, ಸೆಕ್ಷನಲ್ ಕಟ್ ಆಫು. ಪೇಪರ್ 2 150 ಮಾರ್ಕ್ಸಿಗಿರುತ್ತೆ. ಸೊ ಅದರಲ್ಲಿ ಫಸ್ಟ್ 50 ಮಾರ್ಕ್ಸ್ ಇದು ಸಬ್ಜೆಕ್ಟ್ ಸ್ಪೆಸಿಫಿಕ್ ಇರುತ್ತೆ. ಫಸ್ಟ್ 50 ಮಾರ್ಕ್ಸ್ MCQs ಇರುತ್ತೆ, ಆ್ಯಂಡ್ ನೆಕ್ಸ್ಟ್ 100 ಮಾರ್ಕ್ಸ್ ಡಿಸ್ಕ್ರಿಪ್ಟಿವ್ ಇರುತ್ತೆ. ಆ್ಯಂಡ್ ಇಟ್ ಇಸು ಪೂರ್ತಿ 150 ಮಾರ್ಕ್ಸು ಸಬ್ಜೆಕ್ಟ್ ಸ್ಪೆಸಿಫಿಕ್. ನೆಕ್ಸ್ಟ್ ಪೇಪರ್ 3 ಬಂದುಬಿಟ್ಟು ಕನ್ನಡ ಕಂಪಲ್ಸರಿ ಸಬ್ಜೆಕ್ಟ್ ಇರುತ್ತೆ. ಓಕೆ, ಸೊ ಅಲ್ಲಿ ನೀವು 100ಕ್ಕೆ 60 ತೆಗಿಬೇಕು. ಓಕೆ, ಸೊ ಸೆಕೆಂಡ್ ಪೇಪರಲ್ಲಿ 100ಕ್ಕೆ 67.5 ಲಾಸ್ಟ್ ಸರಿ ಇದ್ದಿದ್ದು ಕಟ್ ಆಫ್. ಓಕೆ, ಅಷ್ಟು ಕಂಪಲ್ಸರಿ ತೆಗೆದ್ರೆ ಮಾತ್ರ ನೀವು CET ಪಾಸ್ ಆಗ್ತೀರಿ. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ CETನ 85% ಇಟ್ಟಿದ್ದಾರೆ. ಓಕೆ, ಸೊ ಬೇರೆದೆಲ್ಲ ಸೇರಿ ಇನ್ನು 15%, ಅಂದರೆ 13+2. 13 ಈಸ್ ಡಿಗ್ರಿ ಆ್ಯಂಡ್ 2% ಈಸ್ B.Ed, BSc B.Ed ಇದ್ದರೆ ಸಾಕು GPSTRಗೆ. ಆ್ಯಂಡ್ ಇಲ್ಲಿ ಕಂಪಲ್ಸರಿ TET ಆಗಿರಲೇಬೇಕು. ಓಕೆನಾ? ಸೊ ಇಷ್ಟು GPSTRದು ಇರುತ್ತೆ. ಅದೇ HSTRಗೆ ಬಂತಂದರೆ ಇಲ್ಲಿ 2 ಪೇಪರ್ ಮಾತ್ರ ಇರುತ್ತೆ. ಪೇಪರ್ 1, ಪೇಪರ್ 2 100 ಮಾರ್ಕ್ಸ್ ಇರ್ತವೆ. ಫಸ್ಟ್ ಪೇಪರ್ ಈಸ್ ಜನರಲ್, ಲೈಕ್ ಏನು GPSTRಗೆ ಪೇಪರ್ 1 ಬರೆದ್ವಿ ಅದೇ ಇಲ್ಲಿ ಸೇಮ್ ಕಾಮನ್ ಇರುತ್ತೆ. ಸೊ GPSTR ಪೇಪರ್ 2 ಬಂದುಬಿಟ್ಟು HSTRಲ್ಲಿ ಏನಿರುತ್ತೆ, ಸೊ ನೀವು ಏನು ಅಲ್ಲಿ ಪೇಪರ್ 2 ಇತ್ತು ಹಾಗೆ ಇರುತ್ತೆ, ಬಟ್ ಇಲ್ಲಿ ಡಿಸ್ಕ್ರಿಪ್ಟಿವ್ ಇರೋದಿಲ್ಲ. ಓಕೆ, ಸೊ ಏನಿರುತ್ತೆ ಓನ್ಲಿ MCQs ಇರುತ್ತೆ. ಸೊ ಯಾರೆಲ್ಲ ಈಗ ಫಾರ್ ಎಕ್ಸಾಂಪಲ್ ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ಇದ್ದರೆ, ಸೊ GPSTRಲ್ಲಿ ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ಅಂತ ಕರಿತೀವಿ, ಇಲ್ಲಿ ಮ್ಯಾಥಮೆಟಿಕ್ಸ್ ಅಷ್ಟೇ. ಯಾರು ಸೈನ್ಸ್ ಟೀಚರ್ ಅಂತ ಕರಿತೀವಿ ನಾವು, ಇಲ್ಲಿ HSTRಲ್ಲಿ ಮ್ಯಾಥಮೆಟಿಕ್ಸ್ ಅಂದರೆ ಮೇಜರ್ ಪಾರ್ಟ್ ಮ್ಯಾಥಮೆಟಿಕ್ಸ್ ಕ್ವಶನ್ಸ್ ಬರ್ತವೆ. ಸೊ ಯು ಶುಡ್ ಫೋಕಸ್ ಆನ್ ದ ಮ್ಯಾಥಮೆಟಿಕ್ಸ್. ಓಕೆ, ಆ್ಯಂಡ್ ಸಬ್ಜೆಕ್ಟ್ ಡೆಪ್ತ್ ಸಿಕ್ಕಾಪಟ್ಟೆ ಇರುತ್ತೆ ಇಲ್ಲಿ. ಓಕೆನಾ? HSTRಲ್ಲಿ ಅಲ್ಲಿ ಪೆಡಗಾಗಿ ಆ ಥರ, GPSTRಲ್ಲಿ ಪೆಡಗಾಗಿ ಮೇಲೆ ಕಾನ್ಸಂಟ್ರೇಷನ್ ಸ್ವಲ್ಪ ಜಾಸ್ತಿ ಇರುತ್ತೆ, ಸೈಕಾಲಜಿ ಮೇಲೆ. ಸೊ ಬಟ್ ಇಲ್ಲಿ ಇದು ಕಡಿಮೆ ಇರುತ್ತೆ. ಬಟ್ ಇಲ್ಲಿ ಸಬ್ಜೆಕ್ಟ್ ಡೆಪ್ತ್ ಜಾಸ್ತಿ ಇರುತ್ತೆ HSTRಲ್ಲಿ, ಅದರಲ್ಲಿ ಪೆಡಗಾಗಿ ರಿಲೇಟೆಡ್ ಜಾಸ್ತಿ ಇರುತ್ತೆ. ಆ್ಯಂಡ್ ಅಲ್ಲಿ ಕಂಪಲ್ಸರಿ ಮ್ಯಾಂಡೇಟ್ರಿ ಇಷ್ಟೇ ಮಾರ್ಕ್ಸ್ ತೆಗಿಬೇಕಂತ ಇದೆ ಪೇಪರ್ 2 ಮತ್ತು ಪೇಪರ್ 3ಅಲ್ಲಿ GPSTRಲ್ಲಿ. ಅದು HSTRಲ್ಲಿ ಇಲ್ಲ. ಸೊ ಇಷ್ಟು ಇದು ಇನ್ಫಾರ್ಮೇಷನ್ ಆಗಿರುತ್ತೆ. ಸೊ ನಿಮಗೆ ನಾವು ಏನು ಮಾಡಿದ್ದೀವಿ, ಸೊ GPSTR ಕ್ಲಿಯರ್ ಆಗಿರತಕ್ಕಂಥ ಸ್ಟೂಡೆಂಟೇ ಎಕ್ಸಾಮ್ ಕ್ಲಿಯರ್ ಆಗಿರೋ ಸ್ಟೂಡೆಂಟೇ ಅವರು ಹ್ಯಾಂಡ್ ರಿಟನ್ ನೋಟ್ಸ್ನ ಬರೆದಿದ್ದಾರೆ, ರೈಟ್? ಸೊ ನೀವು ಒಂದು ಸರಿ ಸಿಲೆಬಸ್ಸನ್ನು ಕಂಪೇರ್ ಮಾಡಿ ನೋಡಿ. GPSTR ಮತ್ತು HSTR ಎರಡು ಸೇಮೇ ಇರುತ್ತೆ. GPSTR ಇನ್ನೂ ಡೆಪ್ತ್ ಇರುತ್ತೆ, ಸಿಲೆಬಸ್ ಬ್ರಾಡ್ ಇರುತ್ತೆ. ಡೆಪ್ತ್ ಅಲ್ಲ, ಸಿಲೆಬಸ್ ಬ್ರಾಡ್ ಇರುತ್ತೆ. HSTR ಬ್ರಾಡ್ ಇರೋದಿಲ್ಲ, ನ್ಯಾರೋ ಇರುತ್ತೆ, ಬಟ್ ಡೆಪ್ತ್ ಭಾಳ ಇರುತ್ತೆ HSTR. ಸೊ ಯಾರೆಲ್ಲ GPSTR ಎಕ್ಸಾಮಿಗೆ ಓದ್ತಾ ಇದ್ದೀರಿ ಅವರು GPSTR ನೋಟ್ಸನ್ನು ತೆಗೆದುಕೊಂಡ್ರೆ ಅದು HSTRಗೂ ಅನುಕೂಲ ಆಗುತ್ತೆ. ಆಲ್ಮೋಸ್ಟ್ ಸೇಮ್, ಒಂದು 10% ಡಿಫ್ರೆಂಟ್ ಆಗಿ ಆಗ್ಬೋದು. ಸೊ ಹಾಗಾಗಿ ನಾವು ಸ್ಟ್ರಾಂಗಾಗಿ ಹೇಳ್ತೀವಿ, ನೋಟ್ಸನ್ನು ತೆಗೆದುಕೊಂಡ್ರೆ ತಮ್ಮನಿಗೆ ಅನುಕೂಲ ಆಗುತ್ತೆ. ಸ್ಟಾರ್ಟ್ ರೀಡಿಂಗ್ ದ ನೋಟ್ಸ್. ಇನ್ನೂ ಒಂದು ನಿಮಗೆ ನೋಟಿಫಿಕೇಷನ್ ಕಾಲ್ ಆದರೂ 2 ತಿಂಗಳು ಓದೋಕ್ಕೆ ಟೈಮ್ ಕೊಡ್ತಾರೆ. ಇನ್ನೂ ನೋಟಿಫಿಕೇಷನ್ ಆಗಿಲ್ಲ. ಮೊನ್ನೆ C&R ರೂಲ್ಸ್ ಬಿಟ್ಟಿದ್ದಾರೆ, ಅದಾಗಿ ಒಂದು ವಾರ ಆದಮೇಲೆ ಒಂದು 15 ದಿನದಲ್ಲಿ ನೋಟಿಫಿಕೇಷನ್ ಆಗುತ್ತೆ. ಸೊ ತಾವೆಲ್ಲರೂ ಓದಿ ಚೆನ್ನಾಗಿ ಎಕ್ಸಾಮ್ ಬರೆದು ಒಂದು ಗೌರ್ಮೆಂಟ್ ಜಾಬ್ ತೊಗೊಳ್ರಿ. ಐದರ್ ಇಟ್ ಇಸ್ GPSTR, HSTR, PSTR ಯಾವುದಾದ್ರೂ ಆಗಿರಲಿ ಅಂತ ಹೇಳ್ತಾ ಮಾಹಿತಿಯನ್ನು ಮುಗಿಸ್ತಿದ್ದೇನೆ. ಸೊ ತಮ್ನೇಲ್ ಮತ್ತು ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿರ್ತೀವಿ. ಸೊ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಯು ಕ್ಯಾನ್ ಮೆಸೇಜಸ್ DM ಮಾಡಿ, ವಾಟ್ಸಪ್ ಓನ್ಲಿ. ಓಕೆನಾ? ಸೊ ಕಾರಣಾಂತರಗಳಿಂದ ಕಾಲ್ಗಳನ್ನು ಪಿಕ್ ಮಾಡೋದಿಲ್ಲ. ಸೊ ಮೆಸೇಜ್ ಮಾಡಿ ತಮ್ಮೆಲ್ಲ ಡೌಟ್ಸ್ಗೆ ಪರಿಹಾರ ತೆಗೆದುಕೊಳ್ಳಿ ಅಬೌಟ್ ದ ನೋಟ್ಸ್. ಸೊ ನೋಟ್ಸ್ ಯಾವ ಸಬ್ಜೆಕ್ಟಿಗೆ ಇರುತ್ತೆ ಅಂತಂದರೆ PCMB, GPSTR ಇದ್ದರೆ PCMB. ಓಕೆನಾ? ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ. HSTRಗೂ ಸೇಮ್, ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ಡಿಪಾರ್ಟ್ಮೆಂಟ್ನವರು. ಯಾರೆಲ್ಲ BSc ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸಲ್ಲಿ ಮಾಡಿದಿರಿ, ಸೈನ್ಸ್ ರಿಲೇಟೆಡ್, ನಾಟ್ ಸೋಷಿಯಲ್ ಆ್ಯಂಡ್ ನಾಟ್ ಇಂಗ್ಲೀಷ್, ಓಕೆ, ಸೊ ಅವರಿಗೆ ಈ ನೋಟ್ಸು ಭಾಳ ಅನುಕೂಲ ಆಗುತ್ತೆ. ಈ ನೋಟ್ಸ್ ಓದಿದರೆ ಪಕ್ಕ ಕ್ಲಿಯರ್ ಆಗೇ ಆಗ್ತೀರಿ. ಓಕೆನಾ? ಸೊ ಸಮಯನ ಮೀಸಲಿಡಿ, ಗೌರ್ಮೆಂಟ್ ಜಾಬ್ ರೆಡಿಯಾಗಿ, ನೋಟಿಫಿಕೇಷನ್ ಆಗೇ ಆಗುತ್ತೆ, ತಮ್ಮೆಲ್ಲರಿಗೂ ಗೊತ್ತಿದೆ, ರೈಟಾ? ಸೊ ಮತ್ತೆ ನಾನು ಏನಾದರೂ ಇನ್ಫಾರ್ಮೇಷನ್ನ ಮರ್ತಿದ್ರೆ
ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಸೊ ಐ ವಿಲ್ ಟ್ರೈ ಟು ಆನ್ಸರ್. ಏನಾದರೂ ಮತ್ತಿದ್ರೆ ಒಂದು ಪಾಯಿಂಟ್ ಮರ್ತೋದೆ, ಅದು ಏನು ನೆನಪಾಗ್ತಾ ಇಲ್ಲ. HSTR ಯಾವುದೇ ಥರದಂಥ ನೆಗೆಟಿವ್ ಮಾರ್ಕ್ಸ್ ಇರೋದಿಲ್ಲ, ಅದು ಒಂದು. ಆಮೇಲೆ TET PG TET HSTRಗೆ ಯಾವುದೇ ಥರದಂಥ TET ಮತ್ತು PG ಬೇಕಾಗಿಲ್ಲ. ಓಕೆ, ಸೊ ಜಸ್ಟ್ BSc B.Ed ಇದ್ದರೆ ಸಾಕು. ಅದೇ GPSTR ಇರಬೇಕಂದ್ರೆ TET ಇರಬೇಕು, ರೈಟ್. ಸೊ ಅಲ್ಲಿ TET ಡಿಗ್ರಿ ಪ್ಲಸ್ B.Ed, ಅದು GPSTR. HSTR ಆದರೆ ಜಸ್ಟ್ ನಿಮ್ಮದು ಡಿಗ್ರಿ ಮತ್ತು B.Ed. ಓಕೆ, B.Ed ಕಂಪಲ್ಸರಿ. ಓಕೆನಾ? ಸೊ ಇಷ್ಟಿರುತ್ತೆ ಮಾಹಿತಿ. ಮತ್ತೆ ಒಂದು ವಿಡಿಯೋ ಸಿಗ್ತೀನಿ. ಅದೇ ಟೇಕ್ ಕೇರ್. ಧನ್ಯವಾದಗಳು.